ಅಂತಾನ, ಒಮ್ಮೆ ಮೊಸರು ತಗೊಂಡೋಗಿ ಇವ್ರ ಮನೆಗೆ ಹೋಗು ಅಂತಾನ. ಆದ್ರೆ ಆ ಮೊಸರ್ನಾಗ್ರ ಏನೈತಿ ಅಂತೀನಿ. ಯಾಕಯ್ಯಪ್ಪ ಯಾಕೆ ಕುದುರ ಕುಂತಿದ್ದಿ? ಬೇಸ ಆಯ್ತು ಬಿಡವಾ ಅಲ್ವಾ ಬಡ್ಡಿ ರೊಟ್ಟಿ ಮಾಡಂದ್ರ ಅಲ್ಲೇದಲ್ಲೇ ಮಾ ಬೆಟ್ಟ ಇಲ್ಲೇದಿಲ್ಲ ಬೆಟ್ಟ ಓಡಿ ಬೆಟ್ಟು ಬಂದಿ. ಯಪ್ಪ ಅದನ್ನ ತರಕಂತಂದು ಹನುಮಾನ್ ಮನೆಗಂತ ಹೊಂಟಿದ್ ನೋಡ್ಯಪ್ಪ. ಯಾವ ನನ್ನ ಬಂಗಾರ ಗುಂಡ ಆ ಹನುಮವ್ವ ಮನೆ ಹೋಗ್ತೀಯಲ್ಲ ನನ್ನ ಬಗ್ಗೆ ಏನಾರ ಜರ ಹೇಳದನ ಅದನ್ನ ಕಿವಿ. ಇಲ್ಲ ಬಿಡಪ್ಪ, ನಿನ್ನ ಬಗ್ಗೆ ಏನು ಹೇಳೇ ಇಲ್ಲಕ್ಕೆ. ಪಾಪಂ ಶಾಂತಂ. ದಾರಿ ಮ್ಯಾಗ ನಿಂತು ಮುದುಕರ ವಿಷಯ ಮಾತನಾಡಬಾರದು ಮಹಿಳೆ. ಯಾರ ಅಪ್ಪರ ಬಂದಾರ? ನಮಸ್ಕಾರ ರೀ ಸ್ವಾಮಿಗಳ, ಮೊದಲು ಆಶೀರ್ವಾದ ಮಾಡ್ರಿ. ನಮ್ ಭಕ್ತರೇ, ಅಡ್ಡ ಬೀಳಬೇಡ, ಉದ್ದ ಬೀಳು. ಅಡ್ಡ ಬಿದ್ದರೆ ಮಾಡಲಿಕ್ಕೆ ಘಾವಾಗುವುದಿಲ್ಲ. ಸ್ವಾಮಿ ಹಂಗ ಅನ್ಸಾಕತ್ತೈತೆ ನಿನಗ್ ಮಾಡಾಕ ಏನು ಗಾವ ಆಗಲ್ಲ. ಆಶೀರ್ವಾದ ತಥಾಸ್ತು. ತಾವ್ಯಾರು? ನಮಸ್ಕಾರ ರೀ ಅಪ್ಪರ. ನಮ್ಮ ಅಪ್ಪರದವರು ಭಾಳ ಅಂದ್ರೆ ಭಾಳ ಬೆರಿಕೆದಾರ. ಭಕ್ತಳೇ, ನಿಮ್ಮ ಅಪ್ಪನ ನೋಡಿದರೆ ಗೊತ್ತಾಗುತ್ತದೆ ಇವನು ಪರಸ್ತ್ರೀಯರ ಪಡಿಕೆಯಲ್ಲಿ ಬೆಳೆದ ರಸಿಕ ಎಂದು. ಏ ಸ್ವಾಮಿ ಏನ್ ಹೇಳಾಕತ್ತೀವೋ ನನ್ನ ಬಗ್ಗೆ? ಯಾಕೆ ಭಕ್ತ? ಒಂದು ತಾಸಿನ ಹಿಂದೆ ಬೇಲಿ ಹಾರಲು ಹೋಗಿ ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ಬಂದಿರಿ ಅಲ್ಲವೇ ನೀನು? ಬೇಲಿ ಹಾರಲಿ ಮಗನ. ಯಪ್ಪ ಯಾಕೋ ಯಪ್ಪ, ನೀ ಯಾಕೆ ಬೇಲಿ ಹಾರಕ್ ಹೋಗಿದ್ದಿ? ನಾ ಅಲ್ಲಿ ಬೇ ಯಾರನ್ನ ನೋಡಿದ ಮಗ ನಾನ ಬೇಲಿ ಹೇರಿನ ತಿಳ್ಕೊಂತಾಳ ಮಗ. ಸುಳ್ಳು ಹೇಳಬೇಡ ಭಕ್ತ. ಮುಖ ನೋಡಿ ಹಿಂದಿಂದು ಮುಂದಿಂದು ಹೇಳುವ ಮಹಾ ಸ್ವಾಮಿ ಇದ್ದೀನಿ. ನಿನ್ನ ಹೆಂಡತಿ ಸತ್ತು 25 ವರ್ಷ ಆತು. ನೀ ಬಾಜು ಮನೆ ಹನುಮನ್ ಜೊತೆ ಫ್ರೀ ಬಸ್ನಾಗ ಪ್ರವಾಸ ಮಾಡಿದ್ದು ಗೊತ್ತಿಲ್ಲವೇ ನಮಗೆ? ಏ ಮುದುಕ, ಅಲ್ಲ ನಿಂದು ಎಷ್ಟರ ತಿಂಡಿರಬಾರ್ದು ಅಂತೀನಿ. ಅಲ್ಲ 60 ವಯಸ್ಸು ದಾಟಿದ್ರು ಇನ್ನ ಆ ಮುದುಕಿನ ಕರ್ಕೊಂಡು ಅಡ್ಡಾಡ್ತಿಲ್ಲ, ನಿನ್ನ ಏನು ಮಾಡ್ಲಿ ಅಂತೀನಿ. ಯಾವ ಮಗಳ ಈ ಸಾಧು ಮಾತು ಕೇಳ್ಕೊಂಡ ನೀವು ಸತ್ತಾಗ ಮಾಡಿದಣ ಅಲ್ವಾ? ನಿಮ್ಮ ಸತ್ತಾಗ ನಾನು ಸಹಾಯಕ ಜಪಾನ ಮಾಡಿ ದೊಡ್ಡಕಿನ ಮಾಡಿನ. ಈಗ ನಿನ್ನ ವಯಸ್ಸಾಗ 60 ವಯಸ್ಸು. ಮೆಸೇಜ್ ಹಚ್ಚದ ಚಂಗ ಹಚ್ಚದಂತ ಮೆಸ್ಟರ್ ಮೋಟ್ರ್ ಐತಿ. ಈಗ ಎಣ್ಣಾರ ಬೇರೆ ಹರಕ್ ಹಾಕತ್ತೆ ಅಣ್ಣ. ಮುದಕ ನೀವು ಒಟ್ಟ ನೀ ಒಟ್ಟ ಮುಂದೆ ಬರಕ್ ಹೋಗ್ಬೇಡ. ಯಾಕಂದ್ರ ನೀ ಎಲ್ಲ ಸುಳ್ಳು ಹೇಳ್ತಿ ಅನ್ನೋದು ಗೊತ್ತೈತಿ. ನಾನು ಮುಂದೆ ಸುಳ್ಳು ಹೇಳ್ತೀನ, ನನಗ ನೀ ಅಲ್ದ ಇವ್ರಲ್ದ ಆ ಮುದುಕಿ ನನಗೆ ಮೊನ್ನೆ ಹೇಳಿ ಕಳಿಸ್ಯಾಳ. ಯಪ್ಪ ಮೊದ್ಲು ನೀ ಇಲ್ಲಿಂತ್ರ ಮನೆಗೆ ನಡಿ, ನಾ ಇನ್ನೂ ಸ್ವಾಮಿಗಳನ್ನ ಕೇಳ್ಕೊಂಬರ್ಬೇಕು, ನಾ ಎಲ್ಲ ಕೇಳ್ಕೊಂಬರ್ತೀನಿ ಅಂತ. ಯವ್ವ ಸಾಮಿಗಳು ಚಲ್ಲಾಟ ಆಡಬೇಡ. ಹೂನೆ ಸಾಮಿಗಳ ಮಕ್ಕಳ ಮಾಡೋ ಮಕ್ಕಳಲ್ಲ ಅವ್ರ. ಗಜಮ ಗದಿದ್ದಗ ಯಾರ ಬಾಯಿ ಬರ ಬಾಯಿಗೆ ಹೊಡಿ. ಅಪ್ಪರ ತಾವು ಯಾವ ಮಠದವರು? ಗುದ್ದೇಶ್ವರ ಮಠ, ಪವಾಡ ಪುರುಷರ ಪುಣ್ಯ ಮಠವದು. ಆ ಮಠದ ಹಿಂದೆ ಒಂದು ಹುತ್ತ, ಆ ಹುತ್ತದಾಗ ಒಂದು ದೊಡ್ಡ ಕಾಳಿಂಗ ಸರ್ಪ. ಆ ಸರ್ಪದ ಮಗ್ಗಲದ ಸಣ್ಣ ಹುತ್ತಿನಾಗ
ನಾವು ತಪಸ್ಸು ಮಾಡಿ ಬಂದೀವಿ. ಅಲ್ರಿ ಅಪ್ಪರ ಆಟ ಸಣ್ಣ ಹುತ್ತಿನ್ಯಾಗ ನೀವು ಒಳಗೆ ಹೆಂಗ್ ಹೋಗ್ರಿ ಅಂತೀನಿ. ಭಕ್ತಳಿ, ನಾವು ಯಾರು ಸಣ್ಣ ಹುತ್ತದ ಒಳಗೆ ಕಡ್ಡಿಯಂತೆ ಹೊಕ್ಕು ಗುಟ್ಟದಂತೆ ಕುಳಿತು 3 ತಿಂಗಳು 3 ದಿವಸ 3 ತಾಸ ತಪಸ್ಸು ಮಾಡಿ ಬಂದೀವಿ. ಹೌದ್ರಿ ಅಪ್ಪರ, ನೀವು ದೊಡ್ಡ ಮಹಾಸ್ವಾಮೀಜಿಗಳು ಅದೇರಂತ ನನಗೂ ಗೊತ್ತೈತಿ. ನನ್ನೊಂದ್ ಸ್ವಲ್ಪ ಮಾಡ್ತೀರೇನು ಮತ್ತ? ಆಹಾ ಭಕ್ತಳಿ, ಎಂತ ಮಾತು! ಈ ಗುಮ್ಮೇಶ್ವರ ಸ್ವಾಮಿಗಳು ಇರುವುದೇ ನಿಮ್ಮಂತವ್ರನ್ನು ಗುಮ್ಮುವುದಕ್ಕೆ. ಇದೇ ಲೇರಕ್ಕೂ ಕ್ಯಾಂಪ್ ಪರಿಯೋಕೊಂದು ಯಾವ್ದು ಮಂಗೇನ ನಿಂತಿಯಲ್ಲ. ಅಲ್ಲ ಇವನವನ ಇವ್ಯಾಕೆ ಬಂದ್ರಿ ಇಲ್ಲಿ ಶ್ಯಾಮ್ಯ? ಎಲ್ಲಿ ನನ್ನ ಮುಖವಾಡ ಕಳಿಸಿ ಬಿಡ್ತಿದ್ದ ಆಮೇಲೆ ಏ ಶಾಮ್ಯ, ಹಂಗ ಅನ್ನಕ್ ಹೋಗ್ಬೇಡ. ಇವ್ರು ಏನದಾರಲ್ಲ ದೊಡ್ಡ ಪವಾಡ ಹೇಳೋರದ. ಏನು ಪವಾಡ ಮಾಡ್ಯಾರ? ಅಂತದೇನು ಪವಾಡ ಮಾಡ್ಯಾರ? ಶಾತಂ ಪಾಪಂ ಪವಾಡಂ ಪಂ ಪಂ. ಇದೇನ್ರಿ ಅಪ್ಪಾರ ಪಂ ಪಂ ಪವಾಡಂ? ಇದ್ಯಾವ ಪವಾಡ ನಿಮ್ಮದ? ಭಕ್ತ, ಅದರಿಂದ ಉತ್ಪತ್ತಿಯಾಗುವುದೇ ಪವಾಡ. ಅಲ್ಲ, ಈ ಸ್ವಾಮಿ ದನಿ ಕೇಳ್ರ ನನ್ನ ಚಡ್ಡಿ ದೋಸ್ತಂದ ರಾಮನ್ ದನಿ ಕೇಳಂಗೆ ಐತಿ. ಭಕ್ತ, ಏನು ಯೋಚನೆ ಮಾಡುತ್ತಾ ನಿಂತಿರುವಿ? ಎಲ್ಲರೂ ಹುಡುಗಿ ಕೈ ಕೊಟ್ರ ನಿನಗ? ಹಂಗೇನಿಲ್ರಿ ಅಪ್ಪಾರ, ನಿಮ್ ಗಡ್ಡ ಅದಾವಲ್ರಿ, ಎಷ್ಟು ವರ್ಷದಿಂದ ಬೆಳೆಸಿರಿ ಇವನ? ಕೈ ಬಿಡು, ನನ್ನ ಗಡ್ಡ ಬಿಡು. ಎಲ್ಲ ಇದ್ರೆ ಹೆಣಾಗತ್ಲಿ. ಅಲ್ಲ, ಇವ್ರು ಗುದ್ನ್ಯಪ್ಪನ ಮಠದವ್ರು ದೊಡ್ಡ ಸ್ವಾಮೀಜಿ ಅಂತೇಳಿ ನಾ ಹೋಗಿ ಹೋಗಿ ಇವನ್ ಕಾಲಿಗೆ ಬಿದ್ನೆಲ್ಲ. ಅಗ್ಗೋ ನಾವಣ ಉದ್ಯಾಪನ ಮಾಡೋದು ಅಪ್ಪ ಅಲ್ಲ ನಿಮ್ಮಂತ ಹುಡುಗಿಯರಿ ಹ್ಯಾಪಾಕಿ ಮಜ್ಜಿ ಕಡು ಮಗ ಇವ ಅಲ್ಲೇ ರಾಮ. ಇದ್ಯಾವ ನನ್ನ ಮಗನ ವೇಷ? ಲೇ ಸಾಧು ಅಲ್ಲೇ ಇವ ನ್ಯೂ ಡ್ರಾಮಾ ಸೆನ್ಸ್ ಮಮದಾಪುರ ಅವರು ನಾಟಕದ ಡ್ರೆಸ್. ಅವ್ರಿಗೆ ಒಂದು ಕ್ವಾರ್ಟರ್ ಕೊಡ್ತಾನೆ ಕ್ವಾರ್ಟರ್ ಬಿಟ್ರ ಅವ್ರ. ಅವನು ಕೂಡ ಇಸ್ಕೊಂಡು ಬಂದೇನ ಈ ಹುಡುಗಿ ಮಗಳು ಮಾಡಕ್ ಹತ್ತಿದಿ ಮಗನ? ಅಯ್ಯಯ್ಯೋ, ನಾಯಿನ ಬಳ್ಳಾಕ ಸಣ್ಣ ಹುಡುಗಿಯಲ್ಲ, ನಾಯಿನ ಬಂದು ಬಳ ತತ್ತು ಹೋಗಿ ಬರ್ತೀನಿ. ಸರಿ ಬಾಯ್. ನಿಂದ್ರ ಆರಕ್ಕೂ ರಾಮನ ಹೊರ್ತಕ್ಕವು ಹುಡುಗಿದಿ ಹವಾರಿ ನೀವೊಂದು ಮಾಡ್ಲಾ. ನಿನ್ನ ಪರಾರಿ ನಮ್ಮಿಬ್ಬರ ಕೈ ಕುಡಿದು ಹೋಗೋರ ನನ್ನ ಬಂಗಾರ ಏನೇ.
ಹೊರಗೆ ಹಾಕ್ಯಾವ್ರಿ, ಹೊರಗೆ ಹಾಕಿ ಬಿಟ್ಟಾವ್ರಿ. ನನಗೀಗ ಥಂಡಿ ಜ್ವರ ತಳಿ ಯಾಕಲೇ ಗಡಿಬಿಡಿ? ಆ ಶಿವರಾಮನೇನಾದರೂ ಹೆದರಿದ್ದಾನ? ಶಿವರಾಮ ಅಲ್ರಿ, ಅವನ ಅಮ್ಮ ಕಾಳಿಗ್ರಿ. ಲೇ ಗಡಿಬಿಡಿ, ರಾತ್ರಿ ಮಲ್ಕೊಂಡಾಗ್ರಿ ನಾನು ಕನಿಷ್ಠನಾಗ ಬಂದಿದ್ರಿ. ನಾನು ಕನಿಷ್ಠನಾಗ ಬಂದ ನಿಮ್ಮ ಎದಿ ಮ್ಯಾಗ ಕಾಲು ಕೊಟ್ಟು ನಿಮ್ಮ ರುಂಡನ ಕಚ್ಚಂತ ಕಡ್ದ ಬಿಟ್ಟಿದ್ರಿ. ಲೇ ಗಡಿಬಿಡಿ, ಕಚ್ಚ ಹರಕ ಅದನ್ನು ಕಂಡು ಹುಚ್ಚರಂತೆ ಮಾತಾಡಬೇಡ. ಈ ಕೆಚ್ಚದ ವೀರ ರುಂಡವನ್ನು ತೆಗೆಯುವುದು ಎಂದಿಗೂ ಸಾಧ್ಯವಿಲ್ಲ. ಹಂಗ ಅನ್ಬಾರ್ರಿ ಅಪ್ಪ. ಆ ಕಾಲಂಗ ಮೊದಲ ಶೆಟ್ಟಿನ ಮನುಷ್ಯ ₹1 ಕೊಡ್ಲದ 50 ಲಕ್ಷ ಕೊಟ್ಟೇವಂತ ಹೇಳಿ ನಾವು ಮನ್ಯಾಗ ಹೊರಗೆ ಹಾಕ್ಯಾರ್ರಿ. ಅವ ಹೊರಗೆ ಹಾಕ್ಯಾರ್ರಿ. ಇದು ನನ್ನ ಸಾಕ್ತಾರೆ. ಈಗ ನಾ ಸಾಕ್ತಾ ಹೋಗ್ತೇನ್ರಿ. ಈಗ ಹೆಂಡತಿ ಮಗನೇ, ನನ್ನ ಅಧಿಕಾರದ ಖರ್ಚಿಗೆ ಕೋಟಿ ಕಟ್ಟು ಹಾಕಿದ ಆ ಕಾಳಿಂಗನನ್ನು ಸುಮ್ಮನೆ ಬಿಡುವುದಕ್ಕೆ ಏನಿಲ್ಲ ಈ ಪ್ರತಾಪ್ ಗೌಡ. ನನ್ನ ಎದುರು ಪ್ರತಿಯೊಬ್ಬ ರೈತರನ್ನು ಎಲ್ಲೂ ಸಂಚರಿಸುವಾಗ ರೂಪದಲ್ಲಿ ಕೊಟ್ಟ ಹಣವನ್ನು ತಿರುಗಿ ನನ್ನ ಮುಖಕ್ಕೆ ಯಶಿಸಿದ ಸರ್ಕಾರಕ್ಕೆ ನನ್ನ ಬಗ್ಗೆ ಇಲ್ಲ ಸಲ್ಲದ ತಿಳಿಸಿ 15 ವರ್ಷ ರಾಜಕೀಯದಲ್ಲಿ ಕಾಲು ಹಿಡಿದಂತೆ ಮಾಡಿ ಆ ಬಡಪಾಯಿಗಳನ್ನು ನಾನು ಬಿಡುವುದಿಲ್ಲ. ನಮಸ್ಕಾರ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ್ರಿಗೆ. ನಮಸ್ಕಾರ. ಬಾರೋ ಅಶೋಕ. ಗೌಡ್ರೆ, ಯಾವುದೇ ಪರ್ಸನಲ್ ವಿಷಯ ಮಾತನಾಡುವುದು ಅಂತ ಫೋನ್ ಹಚ್ಚಿದ್ರಿ. ಏನು ವಿಷಯ ಗೌಡ್ರೆ? ಅಶೋಕ, ನಾನು ಸಚಿವನಿದ್ದಾಗ ಕಾನ್ಸ್ಟೇಬಲ್ ಇದ್ದೆ. ಈಗ ನೀನು PSI ಆಗಿದೆ. ಅದು ಅಲ್ಲದೆ ಸಿಡಿ ಮದ್ದ 1 ಎಕರೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿಸಿ ನಿನಗೆ ಬೇಕಾದ ಸಹಾಯ ಮಾಡಿದ್ದೇನೆ. ಈಗ ನೀನು ನನಗೊಂದು ಸಹಾಯ ಮಾಡಬೇಕು. ಗೌಡ್ರೆ, ಏನು ಹೇಳುತ್ತಿದ್ದಾರೆ ನೀವು? ಕತ್ತಲಲ್ಲಿ ಕಾಲ ಕಳೆಯುತ್ತಿದ್ದ ನನಗೆ ಬೇಕಾದಾಗಲ ಹಣ ಆಸ್ತಿ ಕೊಟ್ಟು ಬೆಳಕಿನ ದಾರಿ ತೋರಿಸಿದ ದೇವರು ನೀವು. ಅಂದಾಗ ನೀವು ನನ್ನ ಸಹಾಯ ಕೇಳುವುದೇ? ಏನು ಹೇಳಿ ಗೌಡ್ರೆ. ಏನಿಲ್ಲ ಅಶೋಕ, ನಾನು ಮಾಡಿದ ಕುತಂತ್ರಕ್ಕೆ ಕೈ ಜೋಡಿಸಿ ಆ ಶಿವರಾಮನನ್ನು ಮನೆಯಿಂದ ಹೊರಗೆ ಹಾಕಿದ್ದಾಯಿತು. ಈ ವಿಷಯ ತಿಳಿದ ಅವರ ತಮ್ಮ ಕಾಳಿಂಗ ಮತ್ತು ಅವನ ಸ್ನೇಹಿತ ವಿರಾಟ ಅವನನ್ನು ಸಾಯಿಸಲು ಬರ್ತಿದ್ದಾರಂತೆ. ಅದಕ್ಕೇಕೆ ಭಯ ಪಡುತ್ತೀರಿ ಗೌಡ್ರೆ? ಈ ಅಶೋಕ್ ಕುಮಾರ್ ಇರುವುದೇ ನಿಮ್ಮ ಅಂಗರಕ್ಷಕನಾಗಿ. ನಿಮ್ಮ ಪ್ರಾಣಕ್ಕೆ ಕೂತು ತಂದ ಅವರನ್ನು ಎನ್ಕೌಂಟರ್ ಮಾಡಿ ಸಾಯಿಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಿಮ್ಮ ಪ್ರಾಣವನ್ನು ಉಳಿಸುತ್ತೇನೆ. ಮತ್ತೆ ನನ್ನ ಪ್ರಾಣ ರೇ ಸಾಹೇಬ್ರ. ಅಶೋಕ, ಗಡಿಬಿಡಿಗೆ ಜೀವನದ ಮೇಲೆ ಬಲು ಆಸೆ. ಅವನ ಸೇಫ್ಟಿಗಾಗಿ ಒಂದು ಪಿಸ್ತೂಲ್ ಕೊಡು. ಅವರನ್ನು ಸಾಯಿಸು ಬಿಡಲಿ. ಗೌಡ್ರ ನಿಂತ್ಕೊರಿ ಅಪ್ಪ, ನಿಮ್ ಕಾಲಿಗೆ ಬೀಳ್ತಾ ನನ್ನ ಪ್ರಾಣ ಉಳಿಸ್ರಿ ಅಪ್ಪ. ಗೌಡ್ರ ತೆಗೆದುಕೋ ಗಡಿಬಿಡಿ. ನಿನ್ನ ಪ್ರಾಣ ರಕ್ಷಣೆಗಾಗಿ ಈ ಪಿಸ್ತೂಲ್ ಕೊಡ್ರಿ. ಈಗ ಒಂದ್ ಸ್ವಲ್ಪ ನಂಗೆ ಧೈರ್ಯ ಬಂದಂಗ ಆಯ್ತು ನೋಡ್ರಿ. ಅಲ್ರಿ,
ಈ ಪುಸ್ತಕದಿಂದ ಎಷ್ಟು ಈ ಗುಂಡಿನಿಂದ ಎಷ್ಟು ಮಂದಿನ ಕೊಂದಿರ್ಬೇಕಣ್ಣ ಈ ಪುಸ್ತಕದಿಂದ ಇನ್ನ ಎಷ್ಟು ಮಂದಿ ಸಾಯ್ತಾರ ಮಾಡ್ರಿ ಇನ್ನಾಗ 10 ರಿಂದ 12 ಮಂದಿಯನ್ನು ಸಾಯಿಸಬಹುದು. 10-12 ಮಾಡ್ರಿ ಸಾಹೇಬ್ರ 10-12 ಮಂದಿನ ಸಾಯಿಸೋದಲ್ರಿ ಸಾಯಿಸೋದು ಬ್ಯಾಡ್ರಿ. ಆ ಮಗ ಕಾಳಿಂಗನ ಒಬ್ಬನ ಕೊಂದ್ರ ಸಾಕ್ರಿ. ನಿಮ್ಮ ಕೈಯಾಗ ಪಿಸ್ತೂಲ್ ಹಿಡಿದ ನಮಗೂ ವಜ್ಜೆ ಆಗೈತ್ರಿ. ನನ್ನ ಕೈಯಾಗ ಕೊಡಿದ್ರಿ ನಾವೊಂದು ಸ್ವಲ್ಪ ಟ್ರೈನಿಂಗ್ ತಗೋಬೇಕಲ್ರಿ ಅದನ್ನ ಹೆಂಗೆ ಬಿಡೋದಂಗ. ಹೌದು ಗಡಿಬಿಡಿ, ಟ್ರೈನಿಂಗ್ ನಲ್ಲಿ ಎಲ್ಲ ಹೇಳಿ ಕೊಡ್ತಾರೆ. ಹಂಗಾದ್ರೆ ನನಗೊಂದು ಸ್ವಲ್ಪ ಟ್ರೈನಿಂಗ್ ಕೊಡ್ರಲ್ಲ ಹೆಂಗೆ ಬಿಡೋದು ಅನ್ನೋದ. ಆ ಗಿಡದ ಮ್ಯಾಗ ಹಕ್ಕಿ ಹೊಡೆದಂಗ ಆ ಕಾಳಿಂಗನು ಹಂಗ ಹೊಡೆದು ಬರ್ತಾನ್ರಿ ಟಬಕ್ಕತ್ತಲ್ರಿ. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಗುರಿ ಇಟ್ಟು ಹೊಡೆಯೋದಕ್ಕೆ ಗಂಡನ ಸ್ಥಳ ಬೇಕಲೇ ಗಡಿಬಿಡಿ. ಯಾರಲ್ಲ ನೀನು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಲದಲ್ಲಿ ಹುಟ್ಟಿ ಧರ್ಮದ ಬೀಜವನ್ನು ಬಿತ್ತಿ ಶಾಂತಿಯ ಸಂಪುಟದಲ್ಲಿ ಕೆಚ್ಚದೆಯ ಬೀಜ ಈ ವೀರ ಈ ಕಾಳಿಂಗ. ಆ ಕಾಳಿಂಗ ಅಯ್ಯೋಯಪ್ಪ ನಿನ್ನ ಕಾಲಿಗೆ ಬೀಳ್ತಾನೋ ಯಪ್ಪ. ನಾನು ಬಿಟ್ಟು ಬಿಡೋ ತಮ್ಮ, ನಾನು ಏನೂ ಮಾಡಬೇಡ. ಲೇ ಗಡಿಬಿಡಿ, ನಿನಗೆ ಏಕೆ ಅಷ್ಟೊಂದು ಹೆದರ್ತಿರುವಿ? ಈ ಕಾಳಿಂಗನನ್ನು ಈಗಲೇ ಎನ್ಕೌಂಟರ್ ಮಾಡಿಬಿಡುವೆ. ಎನ್ಕೌಂಟರ್? ಚುಚ್ಚ ನನ್ನ ಮಗನೇ, ಮೈ ಮೇಲೆ ಕಾಕಿಯನ್ನು ಹಾಕಿಕೊಂಡು ಅನ್ಯಾಯದ ವಿರುದ್ಧ ಹೋರಾಡುವುದನ್ನು ಬಿಟ್ಟು ಸರ್ಕಾರ ಸಾಕಷ್ಟು ಸಂಬಳ ಕೊಟ್ಟರು ಗಿಂಬಳಕ್ಕೆ ಆಸೆ ಬಿದ್ದು ಕುತಂತ್ರಿಗಳ ಕೈ ಚೀಲವಾದ ನೀನು ನನ್ನನ್ನು ಎನ್ಕೌಂಟರ್ ಮಾಡ್ತೇನೆ ಪದ್ಮಾಸ್. ಭಾರತಾಂಬೆಯ ರಕ್ಷಾ ಕವಚ ನಿನ್ನಂತ ನಾಲ್ಕನ ಮಕ್ಕಳ ಮೇಲೆ ಇರಲೇಬಾರದು. ನನ್ನ ತಾಯಿ ಭೀಮಾಂಬಿಕೆಯ ಪಾದದಡಿಗೆ ನಿನ್ನ ಪ್ರಾಣ ಹೋಗಲೇಬೇಕು. ಈ ಜಗತ್ತಲ್ಲಿ ಧರ್ಮ ಮತ್ತೆ ಉತ್ಪತ್ತಿ ಆಗಬೇಕು. ಜೈ ಬಜರಂಗಿ. ಹೇಳ್ದಂಗೆ ಕೇಳ್ತಾನೋ ಯಪ್ಪ. ಎಲ್ಲ ಅಂದ್ರೆ ನಾ ಈ ಊರೇ ಬಿಟ್ಟು ಹೋಗ್ತಾನೆ ಅಪ್ಪ. ನಾನು ಏನೂ ಮಾಡ್ಬೇಡ್ರಿ ಅಪ್ಪ, ನಾನು ಕಾಪಾಡ್ರೋ ಯಪ್ಪ. ಎಲ್ಲಿಗೆ ಹೊಂಟಿರಲೇ ಮಗನೇ? ಅಯ್ಯಪ್ಪ ಕಾಪಾಡ್ರೋ ಯಪ್ಪ, ನಾನು ಕಾಪಾಡ್ರೋ, ಯಾರಾದ್ರೂ ಬಂದು ಕಾಪಾಡ್ರೋ ಯಪ್ಪ. ಲೇ ಗಡಿಬಿಡಿ, ಯಾಕ ಚೀರಾಡಿ ಹೊಯ್ಕೊಳ್ತಿದ್ಯಾ? ಇಲ್ಲಿ ನಿನ್ನ ಪ್ರಾಣವನ್ನು ಕಾಪಾಡೋದಕ್ಕೆ ಯಾರು ಬರುವುದಿಲ್ಲ. ಹೇಳು, ನನ್ನನ್ನ ನಿನ್ನ ಗೌಡನ ಹತ್ರ 50 ಲಕ್ಷ ಇಸಿದುಕೊಂಡಿದ್ದು ಸತ್ಯವೇ? 50 ಲಕ್ಷ ಅಲ್ರಿ ಅಪ್ಪ, 50 ರೂಪಾಯಿ ಇಸ್ಕೊಂಡನ್ರಿ. ಇಸ್ಕೊಂಡಲ್ರಿ ಅವ. ಇನ್ನ ನಾನು ಬಿಟ್ಟು ಬಿಡ್ರಿ ಅಪ್ಪ, ಹೋಗ್ತಾನ. ಹಾಗಾದ್ರೆ ನನ್ನನ್ನ ಸೈ ಹಾಕಿಸಿಕೊಂಡಿದ್ದು ಹೇಗೆ? ಯಪ್ಪ ಕಾಳಿಂಗಪ್ಪ, ಇದ್ದದ್ದು ಎಲ್ಲ ಸತ್ಯ ಹೇಳ್ತಾನ ಕೇಳಪ್ಪ. ನೀವಿಬ್ಬರು ಊರಾಗ ಇರಿದಾಗ ನಾನು ನಮ್ಮ ಗೌಡ್ರ ಮನೆಗೆ ಹೋಗಿದ್ದೆ. ನಿಮ್ಮ ಮನ್ಯಾಗ ಯಾರು ಇಲ್ಲದಾಗ ಅದ ಓಣ್ಯಾಗ ನಿಮ್ಮ ಮನ್ಯಾಗ ಯಾರದಾಗ ಹೋದಾಗ ಹೊಲಕ್ಕೆ ಹೋಗ್ಯಾರಂತ ಹೇಳಿ ನಾವು ಹೊಲಕ್ಕೆ ಹೋದೆವು. ನಡು ದಾರ್ಯಾಗ ಹಂಗ ಮಾತಿ ಹೋಯ್ತ್ರಿ ನಿಮ್ಮ ಅಣ್ಣ ಶಿವರಾಮಸಕ್ಕ ನಮ್ಮ ಗೌಡ್ರಿಗೆ ಹೊಲಸ ಮಾತಾಡ್ರು. ನಮ್ಮ ಗೌಡ್ರ ಶೆಟ್ಟಿಗೇರಿ ಕೈಯಾಗಡೆ ಬಂದೂಕ ತಗೊಂಡ ಹೊಡೆದ ಬಿಟ್ರ. ಲೇ ಪ್ರತಾಪ್ ಗೌಡ, ಸದ್ಗುಣಗಳ ಸಂಪನ್ನರಾದ ನನ್ನ ಮೇಲೆ ನಿನ್ನ ದರ್ಪದ ದಬ್ಬಾಳಿಕೆಯನ್ನು ತೋರಿಸಿ ಹೊಟ್ಟೆ ಹಾಸಿದ ಕೆಟ್ಟ ಕೆಲಸವನ್ನು ಮಾಡಿ ಹೊಂಡತನದಿಂದ ಬಂದೂಕಿನಿಂದ ಬಡಿದೆಯ ಬಡ್ಡಿ ಮಗನೇ. ನಿನ್ನ ಶ್ರೀಮಂತಿಕೆ ಶಿವಾಸನಕ್ಕೆ ಬೆಂಕಿ ಹಚ್ಚಿ ನಿನ್ನ ರುಂಡ
ಸವ ಸೇರಿ ಅನ್ನುವಂತೆ ಈ ಕಿತಾಪತಿ ನನ್ನ ಮಗ ಆ ಪ್ರತಾಪ್ ಗೌಡನ ದುಷ್ಟನ ಕೈ ಚೀಲವಾಗಿ ಕೆಲಸ ಮಾಡಿ ಪ್ರತಿಯೊಂದು ಕೆಟ್ಟ ಕಾರ್ಯಕ್ಕೆ ಕೈ ಜೋಡಿಸಿ ರೈತರ ರಾವಣರಾದ ಇವರಿಬ್ಬರನ್ನು ಜೀವಂತ ಬಿಡುವುದೇ ಬೇಡ. ಗಡಿಬಿಡಿ. ಹಿಂದೆ ಹಾಕೋನವೇ ಆ ಕೋಡ್ಮಿಕದ ಬಲೆ ಕಿವಿಗೆ ಬಲೆಯನ್ನು. ಕಾಳಿಂಗ ಕಂಡವರ ಫಸಲನ್ನು ತಿಂದು ಅಸಲಿಯಾಗಿ ಬೆಳೆದಿರುವ ಆ ಕಾಡು ಮಿಗಕ್ಕೆ ಬಲಿಯನ್ನು ಹಾಕುವುದು ಬೇಡ. ನೇರವಾಗಿ ಅದರ ಗೊಯ್ಗೆ ಹೊಕ್ಕೆ ಹೊರತೆಗೆದು ದೇವರಿಗೆ ಬಿಟ್ಟ ಕೋನಕ್ಕೆ ಸುಣ್ಣ ನೀರನ್ನು ಕುಡಿಸಿ ಕತ್ತರಿಸಿ ಹಾಕೋಣ ಸಾರ್ವಜನಿಕರ ಎದುರಿಗೆ. ಬಾ ಹೋಗೋಣ. ಪ್ರತಾಪ್ ಗೌಡ ಎಂದು ನಿಮ್ಮ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಲು ಸಿದ್ಧವಾಗಿ ಬರುತ್ತಿದ್ದೇವೆ. ಸೀತಾ, ಹಸಿದ್ರಿವೇನು ಸೀತಾ, ಹಸಿದ್ರಿವೆ. ಮುಂಜಾನೆ ಬರಿಗೈಯಿಂದ ಹೊರಬಂದ ನಾವು ಒಂದು ಕಪ್ಪು ಚಾ ಕುಡಿಯುವುದಕ್ಕೆ ಸೋದಾ ನಮ್ಮ ಹತ್ತಿರ ಪೈಸಾ ಇಲ್ಲ. ಹಸಿವೆಗಾಗಿ ಕೈ ಒಡ್ಡಿ ಭಿಕ್ಷೆ ಬೇಡುವಂತೈತೆ ನಮ್ಮ ಸ್ಥಿತಿ. ಅಳಬೇಡಿ ನೋಡಿ, ಹೊಟ್ಟಿಗೆ ಅನ್ನವಿಲ್ಲದೆ ಈ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ಆದರೆ ನೀವು ಮಾತ್ರ ಅನ್ನಕ್ಕಾಗಿ ಕೈಯೊಡ್ಡುವುದು ಬೇಡ ಸ್ವಾಮಿ, ಬೇಡ. ಸೀತಾ, ಈ ಭೂಮಿಯ ಮೇಲೆ ನಾವು ಯಾವುದಕ್ಕೆ ಬದುಕುವುದಂತ ಗೊತ್ತಾ? ಚೋಟು ಹೊಟ್ಟೆಗಾಗಿ, ಜೇನು ಹೊಟ್ಟೆಗಾಗಿ. ಸ್ವಾಮಿ, ಈ ನಮ್ಮ ಹೊಟ್ಟೆಗೆ ಅನ್ನ ಇಲ್ಲದೆ ನಾವು ಸತ್ರು ಚಿಂತಿಲ್ಲ ರೀ. ಆದ್ರೆ ನೀವು ಮಾತ್ರ ಅನ್ನಕ್ಕಾಗಿ ಕೈ ಒಡ್ಡುವುದು ಬೇಡ ರೀ. ಯಾಕೆಂದ್ರೆ ಹಸಿದ 4 ಜನರ ಕರೆತಂದು ನೀವು ಅನ್ನ ಹಾಕಿದಂತ ಪುಣ್ಯಾತ್ಮರು. ಇಂದು ಈ ನಿಮ್ಮ ಕೈಯನ್ನ ಭಿಕ್ಷೆಗೆ ಒಡ್ಡುವುದಂದ್ರೆ ಇಲ್ಲ ರೀ. ಇದನ್ನ ನೋಡುವುದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ನೋಡಿ, ನೀವಿಲ್ಲಿ ಕುಳಿತೀರಿ, ನಾನು ಎಲ್ಲಿಯಾದ್ರೂ ಹೋಗಿ ರೊಟ್ಟಿ ತೆಗೆದುಕೊಂಡು ಬರ್ತೀನಿ. ಸೀತಾ, 25 ಎಕರೆ ಜಮೀನ ಆಸ್ತಿಗಾರನ ಹೆಂಡತಿ ಭಿಕ್ಷೆ ಬೇಡುವುದು ಬೇಡ. ನಾವು ಸಜ್ಜನರಾಗಿದ್ದರೆ ಭಗವಂತ ಬಂದು ನಮ್ಮನ್ನು ಕಾಪಾಡ. ಹೊಟ್ಟೆ ಹಸಿವಿನಿಂದ ಸತ್ತರೂ ಸರಿ, ಆದರೆ ಆಸ್ತಿಗಾರನ ಹೆಂಡತಿ ಭಿಕ್ಷೆ ಬೇಡಿ ಜೀವಿಸುವುದು ಬೇಡ ಸೀತಾ, ಬೇಡ. ಎಲ್ಲಿದ್ದಾನೆ ರೀ ಆ ದೇವರು? ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಇಷ್ಟೆಲ್ಲ ಹಲವಿದರೂ ಕೂಡ ತುತ್ತನ್ನ ಕೂಡ ಸಿಗುತ್ತಿಲ್ಲ ಈ ನಮ್ಮ ಹೊಟ್ಟೆಗೆ. ಅಂದಮೇಲೆ ಎಲ್ಲಿದ್ದಾನೆ ಹೇಳಿ ಆ ದೇವರು? ಮೊದಲಿಂದ ಹೋಗೋಣ. ನಮ್ಮ ಮೈದುನರು ಬಂದರೂ ಬರ್ಬೋದು. ಬನ್ನಿ ಹೋಗೋಣ. ನಡಿ ಸೀತಾ. ಅಣ್ಣ, ಅತ್ತಿಗೆ. ಮೋಹನ, ಹೌದಣ್ಣ, ನಾನೇ ನಿನ್ನ ತಮ್ಮ ಮೋಹನ. PSI ಬಟ್ಟೆಯನ್ನು ತೊಟ್ಟು ಮನೆಗೆ ಬಂದರೆ ತುಂಬಿದ ಮನೆಯಲ್ಲಿ ಸಂತೋಷದಿಂದ ಸ್ವಾಗತ ಮಾಡುತ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಮನೆಗೆ ಬೀಗ ಹಾಕಿ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂತೆ ನಾನು ನಿಮಗೆ. ಮೈದುನ, ಯಾರು ಹೇಳಿದ್ರು ನಾವು ಮನೆ ಬಿಟ್ಟು ಬಂದಿದ್ದೀವಿ ಅಂತ? ನೋಡು, ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಅದಕ್ಕೆ ಮನೆ ಬೀಗ ಹಾಕಿ ಹೊರಗೆ ಬಂದಿದ್ದೀವಿ ಅಷ್ಟೇ. ಸುಳ್ಳು ಹೇಳ್ಬೇಡ ಅತ್ತಿಗೆ ನೀವು. ಆ ಪಾಪಿ ಪ್ರತಾಪ್ ಗೌಡ ನಮ್ಮಿಂದ 50 ಲಕ್ಷ ಹಣ ಇಸಿದುಕೊಂಡಿದ್ದೀರಿ ಅಂತ ಫೋರ್ಜರಿ ಸಹಿ ಹೊಚ್ಚಿಕೊಂಡು ನಮ್ಮ ಆಸ್ತಿಯನ್ನ ಅವ್ರ ಹೆಸರಿಗೆ ಬರೆಸ್ಕೊಂಡು ನಿಮ್ಮನ್ನ ಹೊರ ಹಾಕಿದ್ದಾನಲ್ಲಿ ಆ ಪಾಪ ನನ್ನ ಮಗ. ಇದು ಎಲ್ಲ ಆ ಸೃಷ್ಟಿಕರ್ತನ ಅವನು ಆಡಿಸಿದಂತೆ ಆಡುವ ಪಾತ್ರಧಾರಿಗಳಪ್ಪ ನಾವು. ನಾಟಕವೆಂಬ ರಂಗಮಂದಿರದಲ್ಲಿ ಕಲಾವಿದರಿಗೆ ಸಾವಿರಾರು ಕಷ್ಟ ನಷ್ಟಗಳು ಬಂದರು. ಮುಖಕ್ಕೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ರಂಜಿಸುವುದಲ್ಲದೆ ಅದರಂತೆ ಬದುಕೆಂಬ ನಿಜ ಜೀವನದ ಆಟದಲ್ಲಿ
ಬದುಕಬೇಕಪ್ಪ ಬಂಡರು ತುಂಬಿದ ಈ ಸಮಾಜದಲ್ಲಿ. ಅದು ಹೇಗೆ ಸಾಧ್ಯನ? ಅನ್ಯಾಯದ ಗಂಟೆ ಕಿವಿಯಾರ ಕೇಳಿ ಅತ್ಯಾಚಾರ ಮಾಡುವುದನ್ನ ಕಣ್ಣಾರೆ ಕಂಡು ಕೊಲೆ ಸುಲಿಗೆ ದರೋಡೆ ಮಾಡುತ್ತಿರುವ ಪುಂಡ ಪುಡಾರಿಗಳನ್ನ ಪುಡಾರಿ ಅಂತ ಮೆರೆಯಲು ಬಿಟ್ಟು ಮೀಸ ಹೊತ್ತ ಗಂಡಸಾಗಿ ಷಂಡರಂತೆ ಬದುಕಬೇಕನ್ನ ಷಂಡರಂತೆ ಬದುಕಬೇಕಾ? ಈ ಬಡವರ ಆಸ್ತಿಯನ್ನು ಕಬಳಿಸಿ ಬಡವರ ರಕ್ತವನ್ನು ಹಿಡುತ್ತಿರುವ ಆ ಪ್ರತಾಪ್ ಗೌಡ ಮತ್ತು ಶರತ್ ರಾಜನನ್ನ ಒದ್ದು ಒಳಗೆ ಹಾಕಿ ಬಡವರ ಆಸ್ತಿಯನ್ನು ಮರಳಿ ಕೊಡಿಸ್ತೇನೆ, ಬನ್ನಿ ಅನ್ನ ಹೋಗೋಣ. ಎಲ್ಲಿಗಪ್ಪ ಹೋಗೋದು? ನಮ್ಮ ಮನೆಗೆ ಆ ಶರತ್ ಬೀಗ ಹಾಕಿದಾನಲ್ಲ. ನಮ್ಮ ಮನೆಗೆ ಬೀಗ ಹಾಕುವುದಕ್ಕೆ ಆ ಶರತ್ ರಾಜ ಏನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದನ? ದರ್ಪದಿಂದ ಹಾಕಿದ ಆ ಬೀಗವನ್ನ ಮುರಿದು ಮೀರಾಳನ್ನು ಮನೆಯಲ್ಲಿ ಕುಂದಿಸಿ ಬಂದಿದ್ದೇನೆ, ಬನ್ನಿ ಹೋಗೋಣ. ಅಧಿಕಾರದ ಆಡಂಬರದ ಗದ್ದಿಗೆ ಹಾಕಿದ ಬೀಗವನ್ನು ಮುರಿದು ನಿನ್ನ ಅಣ್ಣ ಅತ್ತೆಗೆ ಕರೆದುಕೊಂಡು ಹೋದ ಯಾಕೆ? ನಮ್ಮ ಅಣ್ಣನನ್ನು ರಾಜಕೀಯದಿಂದ ಶಾಶ್ವತವಾಗಿ ನಿಂತುಗೊಳಿಸಿದ ನಿನ್ನ ಸಂಸಾರವನ್ನು ಬೀದಿ ಬಿಕಾರಿಯನ್ನು ಮಾಡಿ ಬೀದಿ ಬಿಕಾರಿಯಾದ ನಿಮ್ಮನ್ನು ಇನ್ನು ಕೆಲವೇ ದಿವಸಗಳಲ್ಲಿ ಭೂಲೋಕದಿಂದ ಯಮಲೋಕಕ್ಕೆ ಕಳಿಸಲಿಲ್ಲ. ನಾವು ಸೇರಿಟ್ಟ ಸಹೋದರರೇ ಅಲ್ಲ. ಅಣ್ಣ ಅಣ್ಣ ಸಿಡಿಲಿನ ಸಿಂಹದ ಮರಿಯಂತೆ ಸಿಂಹ ಗರ್ಜನೆ ಹಾಕುತ್ತಾ ಬರುವ ನಿನ್ನನ್ನು ಪಂಜರಲ್ಲಿ ಸಿಕ್ಕುಕೊಂಡು ಹುಲಿಯಂತೆ ಸಂಪಾದಿಸುತ್ತಿದೆಯಲ್ಲ. ಎಡಗೈ ಬಲಗೈ ಆಗಿತ್ತು. ಹಾಗೂ ಅಶೋಕ್ ಕುಮಾರನನ್ನು ಬಣ್ಣನ ಮಕ್ಕಳು ಸಾಯಿಸಿ ಬಿಟ್ಟಿದ್ದಾರೆ. ಶರತ್, ಏನು ಹೇಳುತ್ತಿರುವೆ? ನೀನು ನಮ್ಮ ಮನೆಯ ಮಗನಂತೆ ನಮಗೆ ಎಲ್ಲ ಪ್ಲಾನ್ ಹಾಕಿ ಕೊಡುವಂತ ಗಡಿಬಿಡಿಯನ್ನು ಸಾಯಿಸಿದ. ಹೌದಮ್ಮ, ಬೇರೆ ಯಾರು ಅಲ್ಲ. ಆನ ಪ್ರತಿಯೊಂದು ನಮ್ಮ ಕೆಲಸಕ್ಕೆ ಅಡ್ಡಿಯಾಗಿದ್ದ ಆ ವಿರಾಟ್ ಹಾಗೂ ಕಾಳಿಂಗ ಅವರಿಬ್ಬರನ್ನು ಸಾಯಿಸಿದ್ದು. ವಿರಾಟ್, ಕಾಳಿಂಗ, ಕಾಳಿಂಗ, ಈ ಪ್ರತಾಪ್ ಗೌಡನೆಂಬ ಶಾಂತಿಯ ತೋಟದಲ್ಲಿ ಕ್ರಾಂತಿಯ ಹಳೆಯನ್ನು ಊದಿ ನನ್ನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವುದಲ್ಲದೆ ಹತ್ತಾರು ಹಳ್ಳಿಗೆ ನನ್ನ ಮರ್ಯಾದೆಯನ್ನು ಕಳೆದು ನನ್ನ ಮನೆತನದ ಮೇಲೆ ಸೇಡಿನ ಹೆಗ್ಗಣವನ್ನು ತುಂಬಿ ಸಾಧಿಸಬೇಕೆಂದಿರುವೆ ಬಗ್ಗೆ ಮಗನೇ. ಆಯ್ತಣ್ಣ, ಬಂದೂಕು ತೆಗೆದುಕೊಂಡು ಬರ್ತೇನೆ. Viಶ್ವ
ವಿಲನ್ಗಳ ಅಂತ್ಯವಾದರೆ ಈ ನಾಟಕದಲ್ಲಿ ಕಥಾನಾಯಕರನ್ನೇ ಅಂತ್ಯಗೊಳಿಸಿ ಇದಕ್ಕೆ ಮತ್ತೊಂದು ದಾರಿ ಒಳಗೆ ಕಥಾನಾಯಕರನ್ನು ಅಂತ್ಯಗೊಳಿಸಲೇಬೇಕನ್ನ ಹೋಗೋಣ. ಸ್ಟಾಪ್ ಇಟ್. ಒಂದು ಹೆಜ್ಜೆ ಮುಂದಿಟ್ರೆ ಸದ್ದಿಲ್ಲದ ಒತ್ತೊಳಗೆ ಹಾಕ್ಬೇಕಾಗುತ್ತದೆ. ಓಹೋ, ಇನ್ಸ್ಪೆಕ್ಟರ್ ಮೋಹನ್ ಅಂದರೆ ನನ್ನ ಕೈ ಹಿಡಿಯುವ ವೈರಿ ಕಾಳಿಂಗ ನನ್ನ ತಮ್ಮ. ಬಾ ಮರಿ ಬಾ. ನಾಡು ಬೇಟೆಯನ್ನು ಬೆನ್ನಟ್ಟಿ ಬೇಟೆಯಾಡು ಕೂಡ ಬರಬೇಕೆಂದು ಸಿದ್ಧನಾಗಿದ್ದೆ. ಹೋರಾಡಬೇಕೆಂದಿದ್ದೆ. ಪ್ರತಾಪ್ ಗೌಡ, ನನ್ನ ಮಗನೇ, ನನ್ನ ಕೈಯಿಂದ ಪೋರ್ಚರಿಸಿ ವಚಿಸಿಕೊಂಡು ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ರೈತರ ರಕ್ತವನ್ನು ಹರಿಸಿ ನಿನ್ನ ಅನ್ಯಾಯ ಅಹಂಕಾರವನ್ನು ಧೂಳಿಪಟ ಮಾಡಲು ನಿನ್ನ ಎದುರಿಗೆ ಸಮರ ಸಾರಲು ಸಿದ್ಧನಾಗಿ ಬಂದಿರುವ ಈ ಸರ್ಕಾರದ ಹುಲಿ ಮೋಹನ. ಅಯ್ಯೋ ಬೇಪ, ನಿನ್ನ ಸರ್ಕಾರವನ್ನೇ ನಮ್ಮ ಕೈಯಲ್ಲಿಟ್ಟುಕೊಂಡು ಗಿರಿಗಿಟ್ಲೆ ಆಡಿಸುವವರು ಈ ಪ್ರತಾಪ್ ಗೌಡನ ವಂಶದವರು. ನನ್ನನ್ನು ಸಚಿವಾತ ನಂದು ಶಾಶ್ವತವಾಗಿ ಕೆಳಗಿಳಿಸಿದ ಆ CM ನನ್ನು 3 ತಿಂಗಳಲ್ಲೇ ಅವರ ಸರ್ಕಾರವನ್ನು ಉಳಿಸಿದ ಖ್ಯಾತಿಯೇ ಈ ಪ್ರತಾಪ್ ಗೌಡನ ಮನೆತನದವರಿಗಿದೆ. ಸರದಾರರಲ್ಲ ಶರತ್ ರಾಜ್, ನಿಮ್ಮ ರಾಜಕೀಯ ಕುತಂತ್ರದಿಂದ ಆ ಪಕ್ಷದಲ್ಲಿರುವವರನ್ನ ಅತಂತ್ರ ಮಾಡಿ ಸಾಕಷ್ಟು ಭಾಗ್ಯಗಳನ್ನು ನೀಡಿದ ಭಾಗ್ಯ ವಿಧಾತನನ್ನು CM ಪಟ್ಟದಿಂದ ಕೆಳಗಿಳಿಸಿದ ಷಂಡ ನನ್ನ ಮಕ್ಕಳು ನೀವು. ಒಂದು ವೇಳೆ ಇದುವರೆಗೂ ಕರುನಾಡಿನ ಅಧಿಕಾರ ಅವ್ರ ಕೈಲಿ ಇದ್ದಿದ್ರೆ ಪ್ರತಿಯೊಬ್ಬ ರೈತರಿಗೂ ಗೌರವದ ಧನ ಬರುವಂತೆ ಮಾಡುತ್ತಿದ್ರು ಆ CM ಸಾಹೇಬರು. ಹಿಂದುಳಿದಲ್ಲಿ ನಾಯಿ ಬಹಳ ಚೀರುತ್ತಿದೆ. ಹಸಿರಾಗಿರಬೇಕು, ಕಟ್ಟಿ ಹಾಕು ಇದನ್ನು. ಮೈ ಮೇಲೆ ಬಟ್ಟೆ ಬಿಟ್ಟು ಚಡ್ಡಿ ಮೇಲೆ ಸವಾರಿ ಮಾಡೋಣ ಊರ ಬೀದಿಯಲ್ಲಿ. ಅಲ್ಲ, ಸರ್ಕಾರದ ಹುಲಿಯನ್ನು ಗರ್ಜಿನ ಹಾಕುವುದನ್ನು ಬಿಟ್ಟು ಈ ಪ್ರತಾಪ್ ಶರತರ ಬಲೆಯಲ್ಲಿ ಸಿಕ್ಕು ಇಲ್ಲಿ ಆಗ್ತಾ ಆಯ್ತಣ್ಣ ಈ ಪೊಲೀಸ್ ನಾಯಿಯ ಬಾಳು. ಮರಲೇ ಬೇಡ. ಸಣ್ಣ ಮಕ್ಕಳ ನನ್ನ ತಮ್ಮನನ್ನು ಒದ್ದೆಯ ಇದು ಪೊಲೀಸ್ ಕರುಗಳು ಸೃಷ್ಟಿ ಮಾಡಿದ ಚರಿತ್ರೆ ಐತಿ. ಇಟ್ಟಿಗೆ ಭೀಮಪ್ಪನ ಮಗ ಅಂತ ನನ್ನ ಸೃಷ್ಟಿ ಮಾಡ್ಯಾರ. ಅವರ ಪಾಲಿಗೆ ನಾನು ಕಾಳಿಂಗ ಹಾಕ್ತೀನಿ. ಅನ್ಯಾಯ ಅಧರ್ಮ ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡುವ ನಿಮ್ಮಂತವರ ಪಾಲಿಗೆ ಗಡಿ ಕಾಲಿಂದ ಸರ್ಪ ಆಗುತ್ತೇನೆ. ಕಾಳಿಂಗ ಸರ್ಪ ಇದೇ ಬಿಬಿ ಪೊಲೀಸ್ ಕೈಗಳು ಸೃಷ್ಟಿಸಿದ ಚರಿತ್ರದಲ್ಲಿ ನನಗೊಂದು ಸಣ್ಣ ಪಾತ್ರ. ನಿಮ್ಮಂದ ಧರ್ಮದಿಂದ ನಡೆಯುವವರನ್ನು ಧ್ವಂಸ ಮಾಡಿ ಧರ್ಮದ ಬಾಳಿಕೆಯನ್ನು ತೋರಿಸಿ ಇರಬೇಕೆಂದು ಛಲ ಐತಿ. ಈ ನಿಜವಾದ ಶ್ರೀ ಭವಾಶ್ರೀ ದೇವಿಯ ಪುತ್ರನಾದರೆ ಈ ಶರತ್ ರಾಜನ ಕೈಯಿಂದ ನಿನ್ನ ಪ್ರಾಣವನ್ನು ಉಳಿಸಿಕೋ.
ಅಯ್ಯೋ ತಮ್ಮ ಶರದ್ರಾಜ್, ಎದ್ದೇಳು ತಮ್ಮ, ಎದ್ದೇಳು. ಅಂದು ಬಾರದ ಕಣ್ಣೀರು ಇಂದ್ಯಾಕೆ? ಲೇ ಪ್ರತಾಪ್ ಗೌಡ, ಇದು ಬಿಬಿ ಪೊಲೀಸ್ ಕವಿಗಳು ಸೃಷ್ಟಿಸಿದ ಚರಿತ್ರೆ ಐತಿ. ಇದಿಗಿ ಭೀಮಾಂಬಿಕ ವರಪುತ್ರ ಸೃಷ್ಟಿ ಮಾಡ್ಯಾರ, ನನ್ನ ವರಪುತ್ರ ಅಂತ ಸೃಷ್ಟಿ ಮಾಡ್ಯಾರ. ನನ್ನ ಧರ್ಮದಿಂದ ನೋಡೋರ ಪಾಲಿಗೆ ಕಾಳಿಂಗ ಹಾಕೇನಿ, ಅಧರ್ಮ ಮಾಡೋರ ಪಾಲಿಗೆ ಕರಿ ಕಾಳಿಂಗ ಆಗುತ್ತೇನೆ. ನೆಲೆಸಿಕೋ ನಿನ್ನ ಮನೆ. ನನ್ನ ಕೈ ಕೊಟ್ಟಿ ಇನ್ನ ರಾಮಣ್ರ ಮದುವೆಗೆ ಯಾವ ಜೊತೆ ಚೊಲ್ತಾಗಿ ಬಾಳೆ ಮಾಡ. ಆಯ್ತಾಳ, ನೀ ನನ್ನ ಪಾಲಿಗೆ ನಾನು ಇದ್ದಂಗ. ಅಲ್ಲ ಇನ್ನು ನಾನ ಸ್ವಾಮಿ ಆಗ್ತಾನು ಮಂತ್ರ ಹೇಳ್ತೇನ, ಎಲ್ಲರೂ ಅಕ್ಷತರ ಬಂದು ತಗೋರಿ. ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ ಭಗವಂತನಲ್ಲಿ ಪ್ರಾರ್ಥಿಸೋಣ. ಪರಿಮಳ